ಬರ್ರಿ ಜಯಲಕ್ಷ್ಮಿ ಅಕ್ಕ ನೀರ್ ತುಂಬ್ತಾ ಇದಾರೆ. ಇಲ್ಲಿ ಟ್ಯಾಕ್ ತುಂಬ್ತಾ ಇದೀರಿ ಇದು? ಇಲ್ಲಿ ತುಂಬಿದ್ರಾ? ಗಿಡಗಳಿಗೆಲ್ಲ ಕ್ಯಾನ್ ಇಟ್ಟಿದೀನಿ ನೋಡ್ರಿ. ಅಲ್ಲೆಲ್ಲ ಇಟ್ಟಿದ್ದೀನಲ್ಲ ಅವಕ್ಕೆ ತುಂಬಿಡಕ್ ಹತ್ರ ಆಗತ್ತಲ್ಲ. ಇಲ್ಲಿ ಕ್ಯಾನ್ ತುಂಬಿ ಇಟ್ಬಿಡ್ತೀರಾ? ಕ್ಯಾನ್ ತುಂಬಿ ಕೆಳಗಡೆ ಒಂದ್ ಸಣ್ಣ ತೂತು ಮಾಡಿ ಇಟ್ಬಿಟ್ರೆ ಅದು ಡ್ರಿಪ್ ತರ ನೀರ್ ಬೀಳ್ತಾ ಇರುತ್ತೆ. ಅದು ಒಂದು ತಿಂಗಳಕ್ಕೆ ಒಂದ್ ಕ್ಯಾನ್ ಇಟ್ರೆ ಸಾಕು. ಒಂದ್ ತಿಂಗಳಿಗೆ ಒಂದ್ ಕ್ಯಾನ್ ಇಟ್ರೆ ಸಾಕು. ಹನಿ ಮಾಡ್ಬಿಟ್ಟಿದ್ದೀರಿ? ಹನಿ ಮಾಡ್ಬಿಟ್ಟು ಅಲ್ಲಿದೆ ನೋಡ್ರಿ, ಅಲ್ಲೊಂದಿದೆ, ಅಲ್ಲಿದೆ, ನೋಡೋಣ. ಅಲ್ಲಿ ಕಾಳ್ಮೆಣ್ಸಿನ ಹತ್ರ ಇದೆ, ಅಲ್ಲಿದೆ, ಎಲ್ಲಾ ಕಡೆ ಇದೆ. ಪ್ರಿಯ ವೀಕ್ಷಕರೇ, ತಾವಿಲ್ಲಿ ನೋಡ್ಬೋದು ಇಲ್ಲೊಂದು ಕ್ಯಾನ್ ಇದೆ. ಈಗ ತುಂಬ್ಕೊ ಬರ್ತೀನಿ ಅವ್ರ ಮುಂದೆ. ಈ ತರ ತುಂಬ್ಕೊ ಬಂದು ನೀರಿದೆ ಆಲ್ರೆಡಿ ಇದೆ. ಇಲ್ಲಿ ಕೆಳಗೆ ಬೀಳ್ತಾ ಇದೆ ನೋಡ್ರಿ, ಅನಗ್ತಾ ಇದೆ ಕೆಳಗಡೆ. ಹನಿ ಹನಿ ಬೀಳ್ತಾ ಇದೆ. ಅದು ಇಟ್ಟಾಗ ಫಾಸ್ಟ್ ಆಗಿ ಬಿಡಲ್ಲ. ಇಲ್ಲಿ ನೋಡಿ ನೀರು ಇದೆ. ಇನ್ನೊಂದ್ ಸ್ವಲ್ಪ ನೀರು ಹೊಸ್ತು ಹಿಡ್ಕೊ ಬರ್ತೀನಿ. ಈ ತರ ತುಂಬಿಟ್ಬಿಟ್ರೆ ಸಿಹಿ ಒಂದ್ ತಿಂಗಳ ಬರುತ್ತೆ. ಒಂದು ತಿಂಗಳಿಗೆ ಒಂದ್ ಕ್ಯಾನ್ ಇಟ್ಬಿಟ್ರೆ ದಿನ ನೀರ್ ಹಾಕ್ಬೇಕು ಅಂತ ನೀರಲ್ಲ. ಅದು ನೀರು ಡ್ರಾಪ್ ಡ್ರಾಪ್ ಬೀಳ್ತಾ ಇರುತ್ತಲ್ಲ, ಸಾಕಾಗತ್ತೆ ಅದಕ್ಕೆ. ಕೆಳಗಿಟ್ಟಾಗ ಹನಿ ಹನಿ ಹನಕ್ತದೆ. ಓಹೋ, ಇಲ್ಲಿ ಬೀಳ್ತಾ ಇದೆ, ಅಡಿ ತೂತಾ ಇದೆ. ಇಲ್ಲಿ ನೋಡಿ, ಬನ್ನಿ. ಈ ತರ ಇಟ್ಟು ಬಿಟ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ತಿಂಗಳು ತನಕ ನೀರಿನ ಅವಶ್ಯಕತೆ. ಕನಿಷ್ಠ ಒಂದು 15 ದಿನ ಆದ್ರೂ ಬಂದೇ ಬರುತ್ತೆ. ಪ್ರತಿದಿನ ಬರಬೇಕು, ನೀರ್ ಹಾಕ್ಬೇಕು ಅಂತ ಏನಿರೋದಿಲ್ಲ. ಅನುಭವಿ ಕೃಷಿಕರ ಹತ್ರ ಹೋದ್ರೆ ಅನುಭವ ಸಿಗತ್ತೆ ಅನ್ನಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ತಮ್ಮ ಜಮೀನಿನಲ್ಲಿ, ಮನೆಯಲ್ಲಿ, ಕೇವಲ ಜಮೀನಷ್ಟೇ ಅಲ್ಲ, ಮನೆಯಲ್ಲೂ ಸಹ ನೀವೇನಾದ್ರೂ ನೀರ್ ದಿನ ಹಾಕಕ್ ಆಗ್ತಾ ಇಲ್ಲ, ಮೋಟ್ರ್ ಇಲ್ಲ, ಈ ತರ ನೀರಾವರಿ ಡ್ರಿಪ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಈ ತರ ನೀರು ಬಿಡುವಂತ ಒಂದು ಪ್ರಯತ್ನ ಮಾಡ್ಬೋದು. ಇದರಿಂದ ಒಂದು ತಿಂಗಳು ತನಕ ಕ್ಯಾನ್ ಬರುತ್ತೆ. ಆಮೇಲೆ ಬದಲಾಯಿಸ್ತಾ ಇದ್ರೆ ಸಹಿ. ಇಂಥ ಒಂದು ಮಾಹಿತಿ ಕೊಟ್ಟಾರೆ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷೆಯಾದಂತ ಜಯಲಕ್ಷ್ಮಿ ಅವರು. ಇದೊಂದು ಮಾಹಿತಿ ಕೊಟ್ಟಿದ್ದಾರೆ. ಇಂತರ ಬಹಳ ಜನ ಮಾಡ್ತಾ ಇರ್ಬೋದು. ಹೇಳಿ ಮೇಡಮ್. ಅದು ಕ್ಯಾನ್ಗಳನ್ನ ನಾವು ವೇಸ್ಟ್ ಕ್ಯಾನ್ಗಳು, 2 ಲೀಟರ್ ಬಾಟ್ಲಿ ಕ್ಯಾನ್ಗಳು ಇರ್ತಾವ ಮನೆಯಲ್ಲಿ. ಅದು ವೇಸ್ಟ್ ನಾವು ಕೊಡ್ಲಿಕ್ಕೆ ಹೋದ್ರೆ 6 ರೂಪಾಯಿ ಕೆಜಿ, 7 ರೂಪಾಯಿ ಕೆಜಿ ತಗೊಳ್ತೇವೆ ಪ್ಲಾಸ್ಟಿಕ್. ಅದೇ ನಾವು ಒಂದು ಗಿಡಕ್ಕೆ ಒಂದು ನೀರು ತುಂಬಿಟ್ರೆ ಒಂದು ಗಿಡ ಜೀವ ಉಳಿಸ್ಬೋದು. ಹೌದಾ? ಆ ಗಿಡನ ಯಾಕಂದ್ರೆ 6 ರೂಪಾಯಿ ಕೊಡ್ಬೇಕು ನಾವು. 6 ರೂಪಾಯಿ ಗುಜರಿಯಲ್ಲಿ ಮಾರಕ್ಕಿಂತ ಒಂದು ಗಿಡದ ಆರೋಗ್ಯ ಉಳಿಸಬಹುದು ಅನ್ನೋದೇ ನಮ್ಮ ಈ ತರ ಕೆಲಸದ ಗುಟ್ಟು. ಗುಟ್ಟು ಅಷ್ಟೇ. ಅದೇ ಅಲ್ಲಿಟ್ಟಿದ್ದೀನಿ ಎಲ್ಲಾ ಗಿಡಕ್ಕೂ ಇಟ್ಟಿದ್ದೀನಿ. ಈ ಕೃಷಿ ಜೀವನದಲ್ಲಿ ಬೇಜಾರು ಅಂತ ಏನಾದ್ರು ಆಗತ್ತಾ? ಬೇಜಾರಂತ ಏನಿಲ್ಲ ಸರ್. ಇದೊಂಥರ ಮನೆಗೆ ಒಂಥರ ಅದು ನಮಗೆ ಅದ್ರ ಹ್ಯಾಬಿ ಆಗ್ಬಿಟ್ಟಿದೆ ಮೊದ್ಲಿಂದನೂ. ಅದೇ ಅದ್ರಲ್ಲೇ ಬಂದಿರೋದ್ರಿಂದ ಈಗ ಹೊಸಬರಿಗೆ ಒಂಥರ ಬೇಜಾರು ಅನಿಸ್ತಿದೆ. ಬಹಳ ಜನರಿಗೆ ಕೃಷಿ ಜೀವನದಿಂದ ತುಂಬಾ ಒಂಥರ ಬೇಜಾರಾಗಿ ಬಹಳ ನೆಮ್ಮದಿ ಇರುತ್ತೆ. ಯಾವ್ದಾದ್ರು ಒಂದು ಹೊಸ ಗಿಡ ಹೂ ಬರ್ತಾ ಇದೆ, ಮೊಗ್ಗು ಬರ್ತಾ ಇದೆ ಅಂದ್ರೆ ಅದು ಯಾವ ತರ ಬರ್ಬೋದು, ಯಾವ ತರ, ಅದು ಕುತೂಹಲ. ಒಂಥರ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದು ಬಂದು ನೋಡ್ಬೇಕು. ಈ ಹಲಸಿನ ಗಿಡ ಅಂತ ಇಟ್ಕೊಳ್ರಿ, ಇದು ಯಾವ ತರ ಕಾಯಿ ಆಗುತ್ತೆ ಅನ್ನೋದು ನಮಗೆ ಬಹಳ ಇದಿರ್ತೈತಿ. ಅದರಿಂದ ಅದು ಅಂದ್ರೆ ಹಣ್ಣು ಅದು ಸ್ವೀಟ್ ಇರುತ್ತೋ ಅಲ್ಲ, ಕೆಂಪು ಇರುತ್ತೋ, ಅರಿಶಿನ ಇರುತ್ತೋ, ಒಂದೊಂದು ರೀತಿ ಇರುತ್ತಲ್ಲ. ಹಳ್ಳಿ ಜೀವನ ಒಳ್ಳೇದು, ಪೇಟೆ ಜೀವನ ಒಳ್ಳೇದು? ಹಳ್ಳಿ ಜೀವನನೇ 100% ಒಳ್ಳೇದು. ಯಾಕಪ್ಪ ಈ ಹಳ್ಳಿ ಜೀವನ, ನಾನು ಪೇಟೆಯಲ್ಲಿ ಇರ್ಬೇಕಿತ್ತು ಅಂತ ಯಾವತ್ತೂ ಅನ್ಸಿದ್ಯಾ? ಇಲ್ಲ, ಹಂಗ ಅನ್ಸಲ್ಲ. ನಾವ್ ಪೇಟೆಗೆ ಹೋದ್ರೂ ಕೂಡ ನಮ್ ಕೆಲ್ಸ ಮುಗಿದ್ಮೇಲೆ ನಮ್ಗೆ 10 ನಿಮಿಷನೇ ಪೇಟೆಯಲ್ಲಿ ಇರಕ್ ಆಗಲ್ಲ. ಕೆಲ್ಸ ಮುಗಿತಾ ಹೊರಟ್ಬಿಡದೆ ಅಲ್ಲಿಂದ ಹಂಗೆ ಮನೆ ಕಡೆ ಕೆಲಸ ಎಳಿತಾ ಇದೆ. ಎಳಿತಾ ಇರ್ತೈತಿ. ಪ್ರಿಯ ವೀಕ್ಷಕರೇ, ದನ, ಕರ, ಎಮ್ಮೆ, ಗಿಡಗಳು ಏನೋ ಒಂದ್ ರೌಂಡ್ ತೋಟ ಕಡೆ ಹಿಂಗ್ ಸುತ್ತರ್ಕ ಬಂದ್ವಿ ಅಂದ್ರೆ ನಮಗೊಂಥರ ಏನೋ ಸುಸ್ತಾಗಲ್ಲ. ಇಲ್ಲ ತೋಟಕ್ಕೆಲ್ಲ ಹೋಗಿ ಬಂದ್ರೆ ಸುಸ್ತಾಗಲ್ಲ. ಹಾಗದೇ. ಪ್ರಿಯ ವೀಕ್ಷಕರೇ, ತಾಲೂಕು ಮಟ್ಟದ ಮಹಿಳಾ ಸಂಘದ, ರೈತ ಸಂಘದ ಅಧ್ಯಕ್ಷರಾದ್ರೂ ಸಹ ಕೃಷಿ ಜೀವನದಲ್ಲಿ ಸಂತೃಪ್ತಿ ಇದೆ, ಮನಃಶಾಂತಿ ಇದೆ ಅಂತ ಹೇಳ್ತಾರೆ. ಆ ಭಗವಂತರಿಗೆ ಆಯುಷ್ಯ ಆರೋಗ್ಯ ನೀಡಲಿ, ಇನ್ನಷ್ಟು ಶಕ್ತಿ ನೀಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ನೀರು ಯಾಕೆ ತುಂಬ್ತಾ ಇದ್ದೀರಿ ಅಂತ ಹೇಳಿದಕ್ಕೆ ಸಾಂದರ್ಭಿಕವಾಗಿ ಈ ಒಂದು ವಿಚಾರ ಹೇಳಿದ್ರು. ಇದರಿಂದ ಬಹಳಷ್ಟು ರೈತರಿಗೆ ಉಪಕಾರ ಆಯ್ತು. ಕೇವಲ ರೈತರಿಗೆ ಅಷ್ಟೇ ಅಲ್ಲದೆ ಮನೆ ಬಳಕೆಯಲ್ಲೂ ಸಹ ಬಹಳಷ್ಟು ಜನ ನೀರು ಹೆಂಗೆ ಹಾಕೋದಪ್ಪ ದಿನ ಅನ್ನೋರಿಗೂ ಸಹ ಇದೊಂದು ಮಾಹಿತಿ. ಈ ತರ ಮಾಹಿತಿಯಿಂದ ಒಳಗಿದ್ದಾರೋ ಗಿಡ ಬೆಳೆಸ್ಕೊಂಡಿರ್ತಾರೆ. ಊರಿಗೆ ಬರ್ಬೇಕಾಗತ್ತೆ. ಅಯ್ಯೋ ನಾನು 15 ದಿನ ತಿಂಗಳಿಗೆ ಊರಿಗೆ ಹೋದ್ರೆ ಮನೆ ಗಿಡ ನೋಡೋದು ಯಾರು ಅನ್ನೋದು ಅವ್ರಿಗೊಂದು ತಲೆ ಬಿಸಿ. 2 ಲೀಟರ್ ನೀರಿನ ಬಾಟ್ಲಿ ಇರುತ್ತಲ್ಲ, ಅದ್ ನೀರು ತುಂಬಿರತ್ತೆ, ಆ ಪಾಟ್ ಒಳಗೆ ಇಟ್ಟು ಒಂದು ತೂತ ಮಾಡಿ ಇಟ್ಟು ಬಂದ್ಬಿಟ್ರೆ ಅವ್ರು ತಿರ್ಗಾ ಹೋಗೋ ತನಕ ಹಸಿ ಹಂಗೆ ಇರುತ್ತೆ. ಪೇಟೆ ಬದಿಯಲ್ಲಿ ಇರುವಂತ ಗೃಹಿಣಿಯರು
ಹೋಗ್ಬೇಕಾದ್ರೆ ಈ ಗಿಡ ಸತ್ತೋಗತ್ತೆ 15 ದಿನ ನಾ ಬರಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 2 ಲೀಟರ್ ನೀರ್ ಬಾಟ್ಲಿ 1 ಲೀಟರ್ ನೀರಿನ ಬಾಟ್ಲಿಗೆ ಒಂದು ಸಣ್ಣ ತೂತ ಮಾಡಿ ನೀರ್ ಹಾಕಿಟ್ಟು ಬಂದ್ಬಿಟ್ರೆ ನೀವು ವಾಪಸ್ ಬರೋ ತನಕ ಅದಕ್ಕೆ ನೀರ್ ಕೊಡ್ಬೋದು ಅನ್ನುವಂತ ಮಾಹಿತಿ ಸಹ ಕೊಡ್ತಾ ಇದ್ದಾರೆ. ಈ ಒಂದು ಮಾಹಿತಿ ಕೊಟ್ಟ ತಮಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್.